ಪ್ರೈಸ್ ದ ಲಾರ್ಡ್. ಇವತ್ತಿನ ದೇವರ ಸಂದೇಶ ಮುರಿದ ಹೃದಯವುಳ್ಳವರು. ಹೌದು, ಯಾಕೆ ಮುರಿದ ಹೃದಯವುಳ್ಳವರು ಆ ಸಂದೇಶ ನಾನು ಆಯ್ಕೆ ಮಾಡಿದೆ ಅಂದರೆ, ಇವತ್ತು ಅನೇಕ ಜನರ ಹೃದಯದ ಮುರಿಯಲ್ಪಟ್ಟಿದೆ. ಅವ್ರು ನೋಡೋಕ್ಕೆ ಚೆನ್ನಾಗಿ ರೆಡಿ ಆಗಿರ್ಬೋದು, ನೋಡೋಕ್ಕೆ ರಿಚ್ ಆಗಿ ರಾಯಲಾಗಿ ಜೀವಿಸ್ತಾ ಇರ್ಬೋದು, ಬಟ್ ಅವರ ಹೃದಯ ಮುರಿಯಲ್ಪಟ್ಟಿದೆ. ಹಲ್ಲೆಲೂಯ. ಯಾಕಂದರೆ ದೇವರ ವಾಕ್ಯ ಹೇಳುತ್ತೆ, ಮನುಷ್ಯರು ಮುಖವನ್ನು ನೋಡುವರು, ದೇವರು ನಮ್ಮ ಹೃದಯವನ್ನು ನೋಡುವವರು. ಸೊ ಮುರಿದ ಹೃದಯ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಆ ದೇವರು ನೋಡುವಾಗ ಆ ಹೃದಯ ಯಾವ ರೀತಿಯಾಗಿದೆ. ಸೊ ಹೀಗೆ ಒಂದಿನ ನಾನು ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರು ಮುರಿದ ಹೃದಯವುಳ್ಳವರ ಪ್ರಾರ್ಥನೆ ದೇವರು ಕೇಳ್ತಾರೆ. ಸೊ ಅದಕ್ಕೆ ಯಾವ ವಾಕ್ಯ ಅಂತ ನೋಡೋದಾದರೆ, ಕೀರ್ತನೆ 34:18 ವಚನ ಏನಂತ ಬರೆಯಲ್ಪಟ್ಟಿದೆ ಅಂತಂದರೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಹಲ್ಲೆಲೂಯ. ಮುರಿದ ಮನಸ್ಸುಳ್ಳವರಿಗೆ ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡ್ತಾನೆ. ಆಗ ನಾನು ದೇವರಲ್ಲಿ ಒಂದು ಪ್ರಶ್ನೆ ಕೇಳಿದೆ, ದೇವರೇ, ಯಾಕಂದರೆ ಸಂತೋಷ ಹೃದಯ ಹೊಂದಿದೆ, ಒಂದು ಐಶ್ವರ್ಯವಾದ ಹೃದಯ ಹೊಂದಿದೆ, ಲೋಕದ ರೀತಿಯಾದ ಹೃದಯ ಇದೆ, ದೇವರನ್ನು ಆರಾಧಿಸುವಂಥ ಹೃದಯ ಹೊಂದಿದೆ, ಬಟ್ ಯಾಕೆ ನೀನು ಇಲ್ಲಿ ಬರೆಯಲ್ಪಟ್ಟಿದೆಯಾ, ಪರ್ಟಿಕ್ಯುಲರ್ ಆಗಿ ದೇವರಲ್ಲಿ ಬರೆಯಲ್ಪಟ್ಟಿದೆ ಮುರಿದ ಹೃದಯ ಉಳ್ಳವರು. ಹಲ್ಲೆಲೂಯ. ಮುರಿದ ಹೃದಯ ಅಂದರೆ ಅವ್ರಿಗೆ ತುಂಬ ನೋವು, ಗಾಯ, ಕಣ್ಣೀರು, ನಿರಾಶೆ, ವೇದನೆ, ನಾಳೆ ಏನಾಗುತ್ತೋ ಅಂತ ಗೊತ್ತಿಲ್ಲ, ಇವತ್ತು ಏನಾಗುತ್ತೋ ಅಂತ ಗೊತ್ತಿಲ್ಲ, ಅಂಥವ್ರ ಹೃದಯ ಮಾತ್ರ ಮುರಿಯಲ್ಪಟ್ಟೈತೆ. ತುಂಬ ನಂಬಿಕೆ ಒಬ್ಬರ ಮೇಲೆ ಇಟ್ಟು ಆ ನಂಬಿಕೆಯಲ್ಲಿ ಸೋತು ಹೋದಾಗ, ನಿರಾಶೆಗಳು ಅವ್ರನ್ನ ಕಾಡಿಸ್ತಾ ಇದ್ದಾಗ, ಸೋಲು ಅವ್ರನ್ನ ಕಾಡಿಸ್ತಾ ಇದ್ದಾಗ ಅವ್ರ ಹೃದಯ ಮುರಿಯಲ್ಪಡುತ್ತೆ. ಸೊ ನಾನು ಕೇಳಿದೆ, ಸ್ವಾಮಿ, ಅವ್ರು ಸಂತೋಷದಿಂದ ಆರಾಧನೆ ಮಾಡ್ತಾರೆ, ಸಂತೋಷದಿಂದ ಒಂದು ಹೃದಯ ಇದೆ, ಉತ್ಸಾಹದಿಂದ ಹೃದಯ ಇದೆ, ಅದೆಲ್ಲ ಬಿಟ್ಟು ನೀನು ಮುರಿದ ಹೃದಯನ ಯಾಕೆ ನೋಡ್ತೀಯ ಅಂದಾಗ ದೇವರು ನನಗೆ ಕೆಲವೊಂದು ಉತ್ತರಗಳನ್ನ ಬಯಲ್ಪಡಿಸಿದ್ರು. ಏನಂದರೆ, ಇವತ್ತು ಅನೇಕರು ಅನೇಕ ವಿಧದಲ್ಲಿ ಮುರಿಯಲ್ಪಟ್ಟಿದ್ದಾರೆ. ಅವ್ರು ಬಯಸಿದ್ದೆಲ್ಲ ಅವ್ರಿಗೆ ಸಿಗ್ತಾ ಇಲ್ಲ, ಬಯಸಿದ್ದು ಸಿಕ್ಕಿದಾಗ ಅವ್ರ ಹೃದಯ ಯಾಕೆ ಮುರಿಯಲ್ಪಡ್ತಾ ಇದೆ, ಯಾಕೆ ದೇವರಿಗೆ ಅವ್ರು ಕನೆಕ್ಟ್ ಆಗ್ತಾ ಇಲ್ಲ, ಯಾಕೆ ಅವ್ರು ದೇವ್ರನ್ನ ಕೇಳ್ತಾ ಇಲ್ಲ, ಯಾಕೆ ದೇವ್ರು ಕೇಳಿದ್ರು ಯಾಕೆ ಉತ್ತರ ಸಿಗ್ತಾ ಇಲ್ಲ ಅಂತ ಅನೇಕ ಪ್ರಶ್ನೆ ಅನೇಕರಿಗಿದೆ. ಅನೇಕ ಜಾಗದಲ್ಲಿ ಮುರಿಯಲ್ಪಟ್ಟಂಥ ಹೃದಯ ಇದೆ. ಸೊ ಅದ್ರ ನಿಮಿತ್ತವಾಗಿ ನಾವು ಇಲ್ಲಿ ನೋಡುವುದಾದರೆ, ಕೀರ್ತನೆ 34:18 ಹೇಳ್ತಾರೆ, ಮುರಿದ ಹೃದಯ ಉಳ್ಳವರನ್ನು. ಹಲ್ಲೆಲೂಯ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಹಲ್ಲೆಲೂಯ. ಇವತ್ತು ನಿನ್ನ ಮನಸ್ಸು ಮುರಿಯಲ್ಪಟ್ಟಿದೆಯಾ, ನಿನ್ನ ಮನಸ್ಸು ಹೋರಾಟದಲ್ಲಿದೆಯಾ, ನಿನ್ನ ಮನಸ್ಸು ನಾಳೆಯ ಕುರಿತಾಗಿ ಚಿಂತೆ ಪಟ್ಟಿದೆಯಾ, ನಿನ್ನ ಭವಿಷ್ಯದ ಕುರಿತು, ನಿನ್ನ ಮಕ್ಕಳ ಕುರಿತು, ನಿನ್ನ ಜೀವನದ ಕುರಿತು, ನಿನ್ನ ಆರೋಗ್ಯದ ಕುರಿತು ಯಾವ ವಿಷಯದಲ್ಲಿ ಮುರಿಯಲ್ಪಟ್ಟಿದ್ದೋ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕೂಗಿ ನಾನು ಉತ್ತರ ಕೊಡ್ತೇನೆ. ಹಲ್ಲೆಲೂಯ. ಇವತ್ತು ಅಂಥ ಮನುಷ್ಯರಿಗೆ ದೇವರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ಒಂದು ಬೈಬಲಲ್ಲಿ ಒಂದು ಒಳ್ಳೆ ಸಂದೇಶವನ್ನು ನಾವು ನೋಡಿಕೊಳ್ಳೋಣ. ಆದಿಕಾಂಡ 16ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ಆಗಾರಳ ಕುರಿತಾಗಿ, ಆಗಾರಳು ಮತ್ತು ಸಾರಾಯಲು, ಸೊ ಅವರಿಬ್ಬರ ಕುರಿತಾಗಿ ನೋಡೋಣ. ಅವರಿಬ್ಬರ ಹೃದಯ ಮುರಿಯಲ್ಪಟ್ಟಾಗ ದೇವರು ಯಾವ ರೀತಿಯಾಗಿ ಅವ್ರ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ಯಾವ ರೀತಿಯಾಗಿ ಬಿಡುಗಡೆ ಕೊಟ್ಟರು, ಅದಕ್ಕೊಂದು ಒಳ್ಳೆ ಉದಾಹರಣೆ ನಮ್ಮ ಬೈಬಲಲ್ಲಿ ಇರುವಾಗ ನಾವು ನೋಡುವವರಾಗೋಣ. ಈ ಸಮಯದಲ್ಲಿ ಆದಿಕಾಂಡ 16ನೇ ಅಧ್ಯಾಯದಲ್ಲಿ 2ನೇ ವಚನ ನೋಡುವುದಾದರೆ, ಅಲ್ಲಿ ಸಾರಾಯಲು ಬಂದ್ಬಿಟ್ಟು ಅಬ್ರಹಾಮನಿಗೆ ಹೇಳ್ತಾಳೆ, ಹೀಗಿರಲಾಗಿ ಸಾರಾಯಲು ಅಬ್ರಹಾಮನಿಗೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು, ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾಯಿತು ಎಂದು ಹೇಳಲು. ಹಲ್ಲೆಲೂಯ. ಅಲ್ಲಿ ಸಾರಾಯಲು ಹೇಳ್ತಾ ಇದ್ದಾಳೆ, ಆಗಾರಳ ಮೂಲಕವಾಗಿ ಒಂದು ಮಗು ಆಗುತ್ತೆ. ತನ್ನ ಯಜಮಾನರಿಗೆ ಹೇಳ್ತಾ ಇದ್ದಾಳೆ. ಯಾಕೆ ಅಂದರೆ ಅವಳಿಗೆ ಆಗಾರಳ ಮೂಲಕ ಒಂದು ಮಗು ಆಗ್ಬೋದು, ಯಾಕಂದರೆ ಅವಳ ಒಂದು ಆಶೀರ್ವಾದನ ಅವಳು ಮರ್ತೋಗಿದ್ದಾಳೆ, ದೇವರು ಅವಳ ಮೇಲೆ ಇಟ್ಟಂಥ ಉದ್ದೇಶವನ್ನು ಅವಳು ಮರ್ತೋಗಿದ್ದಾಳೆ. ದೇವರು ಆಲ್ರೆಡಿ ಕೊಟ್ಟಿದ್ರು ಪ್ರವಾದನೆ, ನಿನ್ನ ಜೀವಿತದಲ್ಲಿ ಮಕ್ಕಳಾಗುತ್ತೆ ಅಂತ. ಅದನ್ನು ಅವಳ ಲೋಕದ ಪರಿಸ್ಥಿತಿಯನ್ನು, ಆಗಿನ ಸಿಚುವೇಶನ್ ನೋಡಿ ನನಗೆ ಮಕ್ಕಳಾಗಂತ ಅವಳೇ ಡಿಸೈಡ್ ಮಾಡಿ ಅವಳೇನು ಮಾಡ್ತಾಳೆ, ಲೋಕವನ್ನು ನೋಡ್ತಾಳೆ. ಆ ಲೋಕದಲ್ಲಿ ನೋಡಿದಾಗ ಆಗಾರಳು ಅವಳಿಗೆ ಕಣ್ಣಿಗೆ ಕಾಣಿಸ್ತಾಳೆ. ಆಗಾರಳನ್ನ ಯಾಕೆ ಅವಳು ಚೂಸ್ ಮಾಡಬೇಕು ಅಂದರೆ, ಆಗಾರಳು ದೀನಲಾಗಿದ್ದಿರ್ತಾಳೆ, ಯಜಮಾನಿಗೆ ತಗ್ಗಿಸುವಲಾಗಿರ್ತಾಳೆ, ಒಂದು ವೇಳೆ ದೇವರಿಗೆ ಭಯಪಡುವವಳಾಗಿರ್ಬೋದು. ಯಾಕಂದರೆ ದೇವರಿಗೆ ಭಯಪಡುವ ಮನುಷ್ಯರ ಜೊತೆಗಿದ್ದಾಗ ಆಕೆ ಕೂಡ ದೇವರಿಗೆ ಭಯಪಡುವವಳಾಗಿರ್ಬೋದು. ಸೊ ಅದರ ನಿಮಿತ್ತವಾಗಿ ಸಾರಾಯಳಿಗೆ ಅನಿಸಿರುತ್ತೆ, ಆಗಾರಳ ಮದುವೆ ಮಾಡಿಸಿದ್ರೆ ಅವಳು ನನ್ನ ಮಾತಿಗೆ ವಿಧೇಯಲಾಗಿ ನನ್ನ ಆಸೆಯನ್ನು ನೆರವೇರಿಸ್ತಾಳೆ. ಮೊದಲನೇದಾಗಿ ಅಲ್ಲಿ ಏನಾಯಿತು ಅಂದರೆ, ಅವಳು ದೇವರನ್ನ ನೋಡಿಲ್ಲ, ತನ್ನ ಆಸೆಗಳು ನೆರವೇರಿಸುವಂಥ ಲೋಕದ ವೈಭವವನ್ನು ಲೋಕದ ಮನುಷ್ಯರ ಮೇಲೆ ಹಾತುಕೊಂಡ್ಳು. ಎರಡನೇದಾಗಿ ತನ್ನ ಗಂಡನ ಹೆಚ್ಚಾಗಿ ನಂಬಿದ್ಲು. ನನ್ನ ಗಂಡ ನಾನು ಹೇಳಿದನ್ನ ಮಾಡ್ತಾನೆ, ಸೊ ಆತನ ನಾನು ಯಾವತ್ತೂ ಕೈ ಬಿಡೋದಿಲ್ಲ, ಆತನ ಪ್ರೀತಿ ಹೆಚ್ಚಾಗಿದೆ ಅಂತೇಳಿ ಒಂದು ನಂಬೋದು. ಎರಡನೇದಾಗಿ ತನ್ನ ದಾಸಿಯನ್ನು ನೋಡಿದ್ಲು. ಅಲ್ಲಿ ಅನೇಕ ದಾಸಿಯರಿದ್ರು. ಆದರೆ ಆಗಾರನೇ ಯಾಕೆ ಚೂಸ್ ಮಾಡಿದ್ರೆ, ಅವಳು ದೇವರಿಗೆ ಭಯಪಡುವವಳಾಗಿರ್ತಾಳೆ, ಇನ್ನೊಂದು ತನ್ನ ಯಜಮಾನಿಗೆ ವಿಧೇಯಲಾಗಿರ್ತಾಳೆ, ತನ್ನನ್ನು ತಗ್ಗಿಸಿಕೊಂಡು ಶಾಂತ ಮನಸ್ಸು ಉಳ್ಳವಳಾಗಿರ್ತಾಳೆ. ಅದರಿಂದಾಗಿ ಆಗಾರನ ಚೂಸ್ ಮಾಡ್ತಾಳೆ. ಸೊ ಆಗಾರನ ಚೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ಅವಳ ಮದುವೆ ಆಗ್ತಾಳೆ, ಅಬ್ರಹಾಮನಿಗೆ ಹೇಳ್ತಾಳೆ, ಅಬ್ರಹಾಮನ್ ಕೂಡ ಮದುವೆ ಆಗ್ತಾರೆ. ಮದುವೆ ಆದಾಗ ಅವಳು ಬಸ್ಸರಾಗ್ತಾಳೆ. ಸೊ ಬಸ್ಸರಾಗಿದ್ದ ತಕ್ಷಣ ಏನಾಗುತ್ತೆ, 4ನೇ ವಚನ ನಾವು ನೋಡುವುದಾದರೆ, ಅವನು ಆಗಾರನ್ನು ಕೂಡಲು ಬಸುರಾದಳು, ತಾನು ಬಸುರಾದರೆಂದು ತಿಳಿದುಕೊಂಡಾಗ ಅವಳು ಯಜಮಾನಿಯನ್ನು ತಾಸ್ತಾರ ಮಾಡಿದಳು. ಹಲ್ಲೆಲೂಯ. ಅಲ್ಲಿ ಏನಾಗ್ತದೆ ಅಂದರೆ, ಆಗಾರಳಿಗೆ ಒಂದು ಒಳ್ಳೆ ಸ್ಥಾನ ಬಂತು. ಯಾವ ಥರ ಸ್ಥಾನ ಬಂತು? ಅಬ್ರಹಾಮ ಎಷ್ಟು ದೊಡ್ಡ ರಾಜನಾಗಿದ್ದನು, ಎಲ್ಲ ಎಲ್ಲ ಜಾಗದಲ್ಲಿ ಒಡೆಯನಾಗಿದ್ದನು, ಒಳ್ಳೆ ಸ್ಥಾನದಲ್ಲಿದ್ದನು. ಸೊ ಅಂಥವನಿಗೆ ಒಂದು ಹೆಂಡತಿಯಾಗಿ ಇವಳು ಹೋಗಿ ಆತನ ಒಂದು ಸಂತಾನ ಇವಳು ಹೊಟ್ಟೆ ಬಂದಿದ ತಕ್ಷಣ ಅವಳು ತನ್ನ ಹಳೆಯ ಸ್ವಭಾವವನ್ನು, ಹಳೆಯ ಸ್ಥಾನವನ್ನು, ದೇವರು ಅವಳಿಗೆ ಇಟ್ಟಂಥ ಕೃಪೆಯನ್ನು ಮರೆತು, ಕೃತಜ್ಞತೆಯನ್ನು ಮರೆತು ಅವಳು
ಅವಳು ಏನು ಮಾಡಿದ್ಲಂದರೆ ತನ್ನ ಯಜಮಾನಿನ ತಾಸ್ತಾರ ಮಾಡೋಕ್ಕೆ ಆರಂಭಿಸ್ತಾಳೆ. ಹಲ್ಲೆಲೂಯಾ. ಸೊ ಇವತ್ತು ಅನೇಕ ಜನರ ಲೋಕದಲ್ಲಿ ಏನಾಗುತ್ತಾರೆ ಅಂದರೆ ಮೊದಲು ದೇವರಲ್ಲಿ ಇರ್ತಾರೆ, ಹೆಚ್ಚಾಗಿ ಪ್ರಾರ್ಥಿಸ್ತಾರೆ, ತಗ್ಗಿಸಿಕೊಳ್ತಾರೆ, ದೇವರಲ್ಲಿ ವಿಧೇಯರಾಗ್ತಾರೆ. ಏನೂ ಇಲ್ಲ ದೇವರೇ ನನಗೆ ಬೇಕು, ಇದು ಮಾಡು ಅದು ಮಾಡು ಅಂತ ಕೇಳಿದಾಗ ದೇವರು ಅವರ ತಗ್ಗಿಸುವಿಕೆಯನ್ನು, ಅವರ ಒಂದು ತಾಳ್ಮೆಯಿಂದ ದೇವರನ್ನು ಹುಡುಕುವಂಥದ್ದು, ದೇವರ ಮೇಲೆ ಹಾತುಕೊಳ್ಳುವಂಥ ಪರಿಸ್ಥಿತಿಗಳು ನೋಡಿ ಅವ್ರಿಗೊಂದು ಒಳ್ಳೆ ಸ್ಥಾನವನ್ನು ಕೊಡ್ತಾರೆ. ಇವತ್ತು ಅನೇಕ ಜನರಿಗೆ ಒಳ್ಳೆ ಸ್ಥಾನ ಬರುತ್ತೆ, ಬಿಸ್ನೆಸ್ ಸಡನ್ನಾಗಿ ಚೆನ್ನಾಗಿ ಬ್ಲೆಸ್ಸಿಂಗ್ ಆಗ್ತಾರೆ. ಆಗ ಹೇಳ್ತಾರೆ ದೇವ್ರು ನನ್ನ ಉನ್ನತವಾಗಿ ಕರ್ಕೊಂಡು ಹೋದ್ರು, ನನ್ನ ವ್ಯಾಧಿಗಳ ಸ್ವಸ್ಥತೆ ಆಯಿತು, ನನ್ನ ಕುಟುಂಬದ ಪರಿಸ್ಥಿತಿಗಳು ಬದಲಾಯಿತು, ನನ್ನ ಹಣಕಾಸಿನ ವ್ಯವಹಾರದಲ್ಲಿ ನನ್ನ ಜಯವನ್ನು ಹೊಂದೆ ಅಂತ ಅನೇಕ ಸಕ್ಸಸ್ಸನ್ನು ಕಳ್ತಾರೆ. ಸಕ್ಸಸ್ ಬಂದ ಆರಂಭದಲ್ಲಿ ದೇವರನ್ನ ನೆನೆಸ್ಕೊಳ್ತಾರೆ ವಿನಃ ಆ ನಡೀತಾ ಜಯವನ್ನು ಕಾಣ್ತಾ ಅವರಿಗೆ ದೇವರು ಕಾಣಿಸೋದಿಲ್ಲ. ಲೋಕದ ವೈಭವ, ಲೋಕದ ಸ್ಥಾನ, ಲೋಕದ ವಿಷಯ, ಲೋಕದ ಜಯ, ಮನುಷ್ಯರು ಅದು ಮಾತ್ರ ಕಾಣಿಸೋಕ್ಕಾಗುತ್ತೆ. ಸೊ ಇದೇ ರೀತಿಯಾಗಿ ಇಲ್ಲಿ ಹಾಗಾರಳಿಗೆ ಆಗ್ತಾ ಇದೆ. ಅಲ್ಲಿ ಏನಾಯ್ತು ಅಂದರೆ ಹಾಗಾರಳ ಪರಿಸ್ಥಿತಿ ತುಂಬ ಬಡವಳು, ದಾಸಿಯಾಗಿದ್ದು, ಇನ್ನೊಂದು ದೇಶನ ಒತ್ಕೊಂಡು ಬಂದವಳು, ಏನಕ್ಕೂ ಯಾರು ಸಹಾಯಕ್ಕಿಲ್ಲ, ಏನೂ ಇಲ್ಲ, ಅವಳ ಜೀವಿತ ಕೆಲಸಗಾರಲಾಗೇ ಇರಬೇಕಾಗಿತ್ತು. ಆದರೆ ದೇವರ ದಯ ಅವಳ ಮೇಲೆ ಇದ್ದರಿಂದ ಒಂದು ಸ್ಥಾನಕ್ಕೆ ಕರ್ಕೊಂಡು ಹೋದರು. ಆ ಸ್ಥಾನಕ್ಕೆ ಹೋದಾಗ ಅವಳಿಗೆ ಏನಾಯ್ತು ಅಂದರೆ ನನ್ನ ಆಸೆ ಇದೆ, ನನ್ನ ಜೀವನವೇ ಮುಗೀತು, ಇದರಲ್ಲಿ ನಾನು ನಿರಂತರ ತೃಪ್ತಿ ಹೊಂದಿದೆ ಅಂತ ಅನ್ಕೋಬಿಟ್ಲು. ಅವಳು ಆ ಸಂತೋಷನ ನೋಡಿ ತನ್ನ ಹಳೆಯ ಸ್ವಭಾವವನ್ನು ಮರೆತು, ದೇವರು ಇಟ್ಟಂಥ ಸ್ಥಾನವನ್ನು ಮರೆತು, ಎಲ್ಲ ಮರೆತು ತನ್ನ ಯಜಮಾನಿಗೆ ವಿರೋಧವಾಗಿ ನಿಲ್ಲಕ್ಕೆ ಶುರು ಮಾಡಿದ್ಲು. ತನ್ನ ಯಜಮಾನಿನ ತಾಸ್ತಾರ ಮಾಡೋಕ್ಕೆ ಶುರು ಮಾಡಿದ್ಲು. ಯಾವಾಗ ಅವಳು ತಾಸ್ತಾರ ಮಾಡ್ತಾಳೋ ಸಾರಾಳ ಹೃದಯ ಒಡೆಯಲ್ಪಡುತ್ತೆ, ಸಾರಾಳ ಹೃದಯ ಮುರಿಯಲ್ಪಡುತ್ತೆ. ಸಾರಾಳ ಹೃದಯ ಮುರಿಯಲ್ಪಟ್ಟಾಗ ಯಾಕೆ ಅವಳ ಹೃದಯ ಮುರಿಯಲ್ಪಟ್ಟಿತ್ತು ಅಂದರೆ, ಮೊದಲನೇದಾಗಿ ನಾನು ಹೇಳಿದ್ದೆ, ಅಬ್ರಹಾಮನ ಮೇಲೆ ತುಂಬ ನಂಬಿಕೆ ಇಟ್ಲು. ನನ್ನ ಗಂಡನು ನನ್ನನ್ನು ಯಾವುದೇ ಕಾರಣಕ್ಕೂ ನನ್ನ ತಾಸ್ತಾರ ಮಾಡೋದಿಲ್ಲ, ನನ್ನ ಗಂಡನು ನನಗೆ ನ್ಯಾಯವನ್ನು ಕೊಡುವವನಾಗಿರ್ತಾನೆ, ಎಲ್ಲ ಜಾಗದಲ್ಲಿ ನನ್ನ ಜೊತೆಯಾಗಿ ಆತನು ನಿಲ್ತಾನೆ ಅಂತ ಅಂದ್ಕೊಂಡಿರ್ತಾಳೆ. ಅಲ್ಲಿ ಏನಾಯಿತು ಅಂದರೆ, ಇಲ್ಲಿ ತಾಸ್ತಾರ ಮಾಡ್ತಾ ಇದ್ದಾಗ ಅಬ್ರಹಾಮನು ಮಾತಾಡಲಿಲ್ಲ. ಅಬ್ರಹಾಮನು ಸುಮ್ಮನೆ ಇದ್ದಾರೆ. ಅಬ್ರಹಾಮನು ಸುಮ್ಮನಿರುವಾಗ ಅವಳಿಗೆ ಏನಾಯಿತು ಅಂದರೆ, ತನ್ನ ಗಂಡನೇ ನನಗೆ ನ್ಯಾಯವನ್ನು ಕೊಡ್ತಾ ಇಲ್ವ ಅನ್ನೋದು ಒಂದು ನೋವಾಯಿತು. ಎರಡನೇದಾಗಿ ಆಗಾರಳ ಮೇಲೆ ನೋವಾಗ್ತಾ ಇದೆ. ಆಗಾರಳ ಮೇಲೆ ಯಾಕೆ ನೋವಿದೆ? ಇಷ್ಟು ನಂಬಿಗಸ್ತಲಾಗಿ ಒಂದು ದಾಸಿಯನ್ನು ನಾನು ಮದುವೆ ಮಾಡಿಸ್ನಲ್ಲ, ಇವಳು ನನಗೆ ತಾಸ್ತಾರ ಮಾಡ್ತಾ ಇಲ್ಲಲ್ಲ. ಯಾಕಂದರೆ ಅವಳಿಗೆ ಲೋಕದ ನೋವು, ಲೋಕದ ವ್ಯವಹಾರ, ಲೋಕದ ಮಾತು, ಲೋಕದ ವಿಷಯ ಅವಳಿಗೆ ತುಂಬ ಮುರಿಯಲ್ಪಟ್ಟಿತು. ಹಲ್ಲೆಲೂಯಾ. ಯಾಕಂದರೆ ವಾಕ್ಯ ಹೇಳ್ತಾ ಇದೆ, ನಾವು ಕೀರ್ತನೆ 34:18 ಹೇಳಿದ್ರೆ, ಮುರಿದ ಮನಸ್ಸುಳ್ಳವರನ್ನು ದೇವರು ನೋಡುವವರಾಗಿದ್ದಾರೆ. ಹಲ್ಲೆಲೂಯಾ. ಮುರಿದ ಮನಸ್ಸುಳ್ಳವರು ದೇವರು ನೋಡ್ತಾ ಇದ್ದಾರೆ. ಅಲ್ಲಿ ಆ ಸಾರಾಯಳ ಹೃದಯ ಮುರಿಯಲ್ಪಟ್ಟಿತ್ತು. ಯಾಕೆ ಮುರಿಯಲ್ಪಟ್ಟಿತ್ತು? ನಂಬಿದಂಥ ಗಂಡನಿಂದ ನ್ಯಾಯ ಸಿಗಲಿಲ್ಲ, ನಂಬಿಕೆ ಇಟ್ಟಂಥ ಸೇವಕಿಯಿಂದ, ದಾಸಿಯಿಂದ ನ್ಯಾಯ ಸಿಗಲಿಲ್ಲ. ಸೊ ಅವಳು ಆಗ ಏನು ಮಾಡಲ್ಪಟ್ಲಂದರೆ, ಆ ಮುರಿದ ಹೃದಯದಿಂದ ದೇವರನ್ನು ನೋಡೋಕ್ಕೆ ಶುರು ಮಾಡಿದ್ಲು. ಹಲ್ಲೆಲೂಯಾ. ಇವತ್ತು ಅನೇಕರು ಮುರಿದ ಹೃದಯ ಬಂದಾಗ ಅಷ್ಟೇ ದೇವರನ್ನು ನೋಡ್ತಾರೆ. ಯಾಕೆಂದರೆ ನಾವು ದೇವರನ್ನ ಮರೆತಾಗ ದೇವರೇ ಕೆಲವೊಂದು ನೋವುಗಳನ್ನ ನಮ್ಮ ಜೀವಿತದಲ್ಲಿ ತರ್ತಾರೆ, ದೇವರೇ ಕೆಲವೊಂದು ಸೋಲುಗಳನ್ನ ದೇವರು ನಮ್ಮ ಜೀವಿತದಲ್ಲಿ ತರ್ತಾರೆ, ದೇವರೇ ಕೆಲವೊಂದು ವ್ಯಾಧಿಗಳನ್ನ ತರ್ತಾರೆ. ಯಾಕೆ ಅಂದರೆ ನೀನು ದೇವ್ರನ್ನ ನೋಡಬೇಕು. ನೀನು ಲೋಕದ ರೀತಿಯಲ್ಲಿ ಎಣಿಸಲ್ಪಟ್ಟವರ ಹಾಗೆ ಅಲ್ಲ, ನೀನು ಪರಲೋಕದಿಂದ ಆರಿಸಲ್ಪಟ್ಟವರು ಎಂಬುದಾಗಿ ಗುರುತಿಸೋದಕ್ಕೋಸ್ಕರ ದೇವರು ಕೆಲವೊಂದು ಪರೀಕ್ಷೆಗಳನ್ನ ಕೊಡ್ತಾರೆ. ಆ ಪರೀಕ್ಷೆಯಲ್ಲಿ ನೀನು ಮುರಿದೋದಾಗ, ಸೊ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಮುರಿದ ಹೃದಯವನ್ನೇ ಯಾಕೆ ದೇವರೇ ನೀವು ನೋಡ್ತೀರಾ ಅಂತ. ಯಾಕೆಂದರೆ ಈ ಜಾಗದಲ್ಲಿ ನೋಡಿ, ಸಾರಾಯಳ ಹೃದಯ ದೇವರಿಗೆ ಕೇಳಿಸಲ್ಪಟ್ಟಿತ್ತು. ಯಾಕೆ ಕೇಳಿಸಲ್ಪಟ್ಟೆ? ಅವಳ ಮುರಿದ ಹೃದಯ. ಹಲ್ಲೆಲೂಯಾ. ಯಾಕೆ ಮುರಿತು ಅಂದರೆ, ಗಂಡನಿಂದ ಪ್ರೀತಿ ಸಿಕ್ಕಿಲ್ಲ, ಸದಾಸಿಯಿಂದ ಪ್ರೀತಿ ಸಿಕ್ಕಿಲ್ಲ. ಸೊ ಆಗ ಅವಳಿಗೆ ಏನಾಯ್ತು ಅಂದರೆ, ನಾವು ಅತೀ ನಂಬಿಕೆ ಯಾವುದ್ರ ಮೇಲೆ ಇಟ್ಟಿದ್ದೀವೋ ಅಲ್ಲಿಂದನೇ ಸೋಲು ಕಾಣ್ತು. ಆ ಸೋಲು ಕಾಣಿದಾಗ ಯಾವುದು ಲೋಕದ ವೈಭವ ಆಗಲಿ, ಲೋಕದ ಸ್ಥಾನಮಾನ ಆಗಲಿ, ಲೋಕದ ಮನುಷ್ಯರ ಪ್ರೀತಿ ಆಗಲಿ ಅವಳಿಗೆ ದೊಡ್ಡದಾಗಿ ಕಾಣಿಸಲಿಲ್ಲ. ಅವಳಿಗೆ ಒಂದೇ ಒಂದು ದೊಡ್ಡದಾಗಿ ಕಾಣಿಸ್ತು, ನನ್ನ ದೇವರು ನ್ಯಾಯವನ್ನು ಕೊಡುವವನು. ಹಲ್ಲೆಲೂಯಾ. 5ನೇ ವಚನದಲ್ಲಿ, ಆಗ ಸಾರಾಯಳು ಅಬ್ರಹಾಮನಿಗೆ, ನನ್ನ ಗೋಲು ನಿನಗೆ ತಗಲಲಿ, ನನ್ನ ದಾಸಿಯ ನಿನಗೆ ಹೆಂಡತಿಯಾಗಿ ಒಪ್ಪಿಸಿದ್ದೇನಷ್ಟೇ. ಅವಳು ತಾನು ಬಸುರಾದರೆಂದು ತಿಳಿದು ನನ್ನನ್ನು ತಾಸ್ತಾರ ಮಾಡುತ್ತಾಳೆ. ನಿನಗೂ ನನಗೂ ಯೆಹೋವನೇ ನ್ಯಾಯ ತೀರಿಸಲು ಹೇಳಲು ಅಬ್ರಹಾಮನು, ನಿನ್ನ ದಾಸಿ ನಿನ್ನ ಕೈಯಲ್ಲೇ ಇದ್ದಾಳೆ, ಮನಸ್ಸು ಬಂದಂತೆ ಮಾಡು ಅಂದನು. ಹಲ್ಲೆಲೂಯಾ. ಅಲ್ಲಿ ಹೋಗಿ ಅಬ್ರಹಾಮನ ಹತ್ರ ಹೋಗ್ಬಿಟ್ಟು ಅವಳು ಬೈದಿಲ್ಲ, ನೀನು ನನಗೆ ಹಿಂಗೆ ಮಾಡಿಬಿಟ್ಟಲ್ಲ, ನೀನು ಮೋಸ ಮಾಡಿಬಿಟ್ಟಲ್ಲ, ಹಂಗೆ ಮಾಡಿದೆ, ನೀನು ನಂಬದೆ ಅಂತ ಏನು ಅಂದಿಲ್ಲ. ಯಾಕಂದರೆ ಅವ್ಳು ಗೊತ್ತಾಗ್ತದೆ, ಯಾಕಂದರೆ ಅವಳೇ ಬಂದುಬಿಟ್ಟು ಅಬ್ರಹಾಮನ ಮದುವೆ ಅಂತ ಹೇಳಿದ್ದು. ಯಾಕಂದರೆ ಅಬ್ರಹಾಮನ ಮೇಲೆ ಅವಳಾಗಿಟ್ಟಂಥ ನಂಬಿಕೆ. ಸೊ ಇಲ್ಲಿ ಏನಾಗ್ತದೆ ಅಂದರೆ, ಅವಳು ಕೇಳಿಲ್ಲ, ಅವಳು ಹೇಳ್ತಾ ಇದ್ದಾರೆ, ನನಗೂ ನಿನಗೂ ದೇವರು ನ್ಯಾಯ ತೀರಿಸಲಿ. ಹಾಗಾದರೆ ಅವಳು ಗೊತ್ತಾಯಿತು, ಅಬ್ರಹಾಮನಿಂದ ನ್ಯಾಯ ಸಿಗೋದಿಲ್ಲ, ಆಗಾರದಿಂದ ಸಮಾಧಾನ ಸಿಗೋದಿಲ್ಲ. ನ್ಯಾಯವೂ ಸಮಾಧಾನವೂ ಸಕಲ ಸಂತೋಷವೂ ಸಿಗೋದು ದೇವರಿಂದ ಮಾತ್ರ. ಹಲ್ಲೆಲೂಯಾ. ಯಾವಾಗ ಅವಳದನ್ನ ಅರಿತುಕೊಂಡು ಆಗ ಅವಳ ಹೃದಯದ ಪ್ರಾರ್ಥನೆ ದೇವರಿಗೆ ಮುಟ್ಟಲ್ಪಟ್ಟಿತು. ಸೊ ದೇವರಿಗೆ ಮುಟ್ಟಲ್ಪಟ್ಟಿದ್ದಾಗ ಏನಾಗುತ್ತೆ ನೋಡಿ, ನಾವು ಮುಂದೆ ನೋಡುವುದಾದರೆ 7ನೇ ವಚನದಲ್ಲಿ, ಸೊ ಇಲ್ಲಿ ಅಬ್ರಹಾಮರು ಹೇಳ್ಬಿಡ್ತಾರೆ ಏನಂತ, ಸಾರಾಯಳಿಗೆ, ಇನ್ನಾಯಿತು, ನಿನ್ನ ಸೇವೆಗೆ ನಿನ್ನ ದಾಸಿ ನಿನ್ನ ಕೈಯಲ್ಲಿದ್ದಾಳೆ, ಅವಳನ್ನ ಏನು ಬೇಕಾದ್ರೆ ಮಾಡು ಅಂದಾಗ ಅವಳು ಮನೆ ಬಿಟ್ಟು ಓಡಿಸ್ಬಿಡ್ತಾಳೆ. ಮನೆ ಬಿಡಿಸಿ ಹೋದಾಗ 7ನೇ ವಚನದಲ್ಲಿ ನೀವು ನೋಡೋದಾದರೆ, ಆಗಾರಲು ಮರಳು ಗಾಡಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲಂತೆ.
ಮರಳುಗಾಡಿ ಅಂದರೆ ಎಂಥ ಪರಿಸ್ಥಿತಿ. ಮರಳುಗಾಡಿ ಅಂದರೆ ಅಲ್ಲಿ ನೀರಿರಲ್ಲ, ಭಯಂಕರ ಬಿಸಿಲಿರುತ್ತೆ, ಸಹಾಯಕ್ಕೆ ಯಾರೇ ಇರೋದಿಲ್ಲ, ಒಬ್ಬರು ಕೂಡ ಬಂದು ಸಂತೈಸೋರು ಇರೋದಿಲ್ಲ. ಯಾಕಂದರೆ ಅವಳು ಒಬ್ಬಂಟಿಗಳಾಗಿದ್ದಾಳೆ, ಬಸ್ಸರಾಗಿದ್ದಾಳೆ, ಅವಳಿಗೆ ನೋವು, ಕಣ್ಣೀರು, ದುಃಖ, ತುಂಬ ಹೋರಾಟ. ಅವಳ ದುಃಖದಲ್ಲಿ ಆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಅವಳಿಗೆ ಅನ್ನಿಸ್ತು, ಯಾಕೆ ನನ್ನ ಪರಿಸ್ಥಿತಿ ಹೀಗಾಯಿತು, ಹಲ್ಲೆಲೂಯಾ, ನನ್ನ ಕಣ್ಣೀರು, ಅವಳ ದುಃಖ ಅವಳಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಯಾಕಂದರೆ ಒಂದು ಕೆಲಸಗಾರಲಾಗಿದ್ಲು. ಅವಳು ಒಂದು ವೇಳೆ ದೇವ್ರನ್ನ ಕೇಳಿರ್ಬೋದು, ಏನಂತ, ದೇವರೇ ನಾನೊಂದು ದಾಸಿಯಾಗಿದ್ದೆ, ಒಂದು ಕೆಲಸಗಾರಲಾಗಿದ್ದೆ, ನನ್ನ ಹಾಗೆ ಬಿಟ್ಟಿರ್ಬೋದಲ್ಲ, ನನ್ನನ್ನು ಯಾಕೆ ಒಂದು ಸ್ಥಾನಕ್ಕೆ ತಗೊಂಡೋದೆ, ಅಲ್ಲಿಂದ ನನಗೆ ಓಡಿಸ್, ನನಗೆ ದಿಕ್ಕಿಲ್ಲವೇ, ನನಗೆ ಸಹಾಯ ಇಲ್ಲವೇ ಅಂತ ಅವಳು ಗೋಳಾಡಿ ಇರ್ಬೋದು. ಹೇಗೆ ಕೇಳಿರೋದು ಅಂತ ನೀವು ಅಂದ್ಕೊಳ್ತೀರಾ? 11ನೇ ವಚನ ನಾವು ನೋಡ್ಬೋದು. ಏನಂತ, ಅದೇ ಅಧ್ಯಾಯದಲ್ಲಿ 11ನೇ ವಚನ, ನೀನು ಬಸುರಾಗಿದ್ದೀಯಷ್ಟೇ, ನಿನಗೆ ಮಗನು ಹುಟ್ಟುವನು, ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿ ಕೊಟ್ಟದರಿಂದ ಆ ಮಗನಿಗೆ ಇಸ್ಮಾಯಿಲ್ ಎಂದು ಹೆಸರಿಡಬೇಕು. ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿ ಕೊಟ್ಟನು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಮರಳುಗಾಡಲ್ಲಿ ಬರುವಾಗ ಅವಳು ಕಷ್ಟದಲ್ಲಿ ದೇವರನ್ನು ಕೂಗಿದ್ದಾಳೆ. ಹಲ್ಲೆಲೂಯಾ. ಸೊ ಅದಕ್ಕೆ ಮುಂಚೆ ಅವಳು ಬಸುರಾದಾಗ ದೇವರನ್ನ ಹುಡುಕಿಲ್ಲ. ಒಳ್ಳೆ ಸ್ಥಾನ ಬಂದಾಗ ದೇವರಿಗೆ ಕೃತಜ್ಞತೆ ಸಲ್ಲಿಸಲ್ಲ, ನನಗೆ ಗೊತ್ತಿಲ್ಲ. ಬಟ್ ಏನಂತ ಹೇಳ್ತಾ ಇದೆ ಅಂದರೆ, ಅವಳಲ್ಲಿ ಯಾಕೆ ಬಸುರಾದಾಗ ತಾತ್ಸಾರ ಮಾಡೋಕ್ಕೆ ಶುರು ಮಾಡಿದ್ರೆ, ಅವಳು ದೇವರ ವಿಷಯನ ಮರ್ತು ಬಿಟ್ಟು, ನನ್ನ ಸ್ಥಾನ ಬಂತು, ನಾನು ಮುಂದಕ್ಕೆ ಹೋಗ್ಬಿಟ್ಟೆ, ನನ್ನ ಲೆವೆಲಲ್ಲಿ ಬಂದುಬಿಟ್ಟೆ, ನಾನು ನಿನ್ನ ಯಾರು ಬೀಳ್ಸೋಕ್ಕಿಲ್ಲ, ನಾನು ಯಾರು ಯಾಕಂದರೆ ರಾಜನ ಹೆಂಡತಿಯಾಗಿ ನಾನು ಇದ್ದೀನಿ ಅನ್ನೋ ಒಂದು ಗರ್ವ ಅವಳಲ್ಲಿ ಬಂದಾಗ ದೇವರ ಪ್ರೀತಿಯು, ದೇವರ ಕೃಪೆಯು, ದೇವರ ಕೃತಜ್ಞತೆ ಮರೆಯಾಗಲ್ಪಟ್ಟಿತ್ತು. ಹಲ್ಲೆಲೂಯಾ. ಸೊ ಈ ಜಾಗದಲ್ಲಿ ಅವಳು ಅದನ್ನೆಲ್ಲ ನೆನೆಸಿ ತನ್ನ ತಪ್ಪನ್ನು ಅರಿಕೆ ಮಾಡಿರ್ತಾಳೆ. ದೇವರೇ ನನ್ನ ಕ್ಷಮಿಸು, ನಾನು ತಪ್ಪು ಮಾಡಿದ್ದೀನಿ, ನಾನು ಯಾಕೆ ಹಿಂಗೆ ಮಾಡಿದೆ ಅಂತ ಅನೇಕ ಒಂದು ಪ್ರಶ್ನೆಗಳು, ಕೂಗುಗಳು, ಗೋಲಾಟಗಳು ಅವಳಲ್ಲಿ ಬಂದಿದ್ದರಿಂದ ದೇವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅಲ್ಲಿ ಬಂದ 7ನೇ ವಚನದಲ್ಲಿ ನೋಡುವುದಾದರೆ, ಅವಳು ಮರಳುಗಾಡಿನ ಶೂರಿನ ಮಾರ್ಗದ ಹೊರತೆಯ ಹತ್ತಿರ ಇರುವಾಗ ಯೆಹೋವನ ದೂತನು ಅವಳನ್ನು ಕಂಡು, ಸಾರಾಳ ದಾಸಿಯಾದ ಆಗಾರಳೇ, ಎಲ್ಲಿಂದ ಬಂದು ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು. ಹಲ್ಲೆಲೂಯಾ. ಅಲ್ಲಿ ಒಂದು ದೇವದೂತರು ಎಂಟ್ರ್ ಆಗ್ತಾ ಇದ್ದಾರೆ. ಯಾಕೆ ದೇವದೂತರು ಎಂಟ್ರ್ ಆದಂದರೆ, ಇವಳು ಆ ಮರಳುಗಾಡಲ್ಲಿ ಪ್ರಾರ್ಥನೆ ಮಾಡಿದ್ದಾಳೆ. ಸೊ ಆ ಪ್ರಾರ್ಥನೆ ಮಾಡಿದಲ್ಲಿ ಹೇಗೆ ಅಂದರೆ 11ನೇ ವಚನ ನಾವು ನೋಡಿದ್ವಿ. ಯಾಕಂದರೆ ಅವಳ ಕಷ್ಟದ ಕೂಗಿಗೆ ದೇವರು ಕಿವಿ ಕೊಟ್ಟರು. ಅಲ್ಲಿ ಆ ಮರಳುಗಾಡಲ್ಲಿ ಅವ್ರು ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಒಂದು ದೇವದೂತರು ಎಂಟರ್ ಆಗ್ತಾ ಇದ್ದಾರೆ. ಆ ದೇವದೂತರು ನಮ್ಮ ಜೀವಿತದಲ್ಲಿ ಕೂಡ ಎಂಟರ್ ಆಗಬೇಕಂದ್ರೆ, ನಮ್ಮ ಪ್ರಾರ್ಥನೆ ದೇವರು ಕೇಳಲ್ಪಡಬೇಕಂದ್ರೆ ನಮ್ಮ ಹೃದಯ ಮುರಿದ ಹೃದಯವಾಗಿರಬೇಕು. ಇವತ್ತು ಅನೇಕರು ಇದೇ ಪರಿಸ್ಥಿತಿಯಲ್ಲಿ ಮುರಿದ ಹೃದಯದಲ್ಲಿದ್ದೀರಾ, ಕಣ್ಣೀರಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ, ಕೈ ಬಿಡಲ್ಪಟ್ಟವರಾಗಿದ್ದೀರಾ, ಶೋಧನೆಯಲ್ಲಿದ್ದೀರಾ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಹೃದಯವು ದೇವರು ನೋಡ್ತಾ ಇದ್ದಾರೆ. ಯಾಕಂದರೆ ದೇವರು ಮನುಷ್ಯರಾಗೆ ಮುಖವನ್ನು, ಅಂದವನ್ನು, ಚಂದವನ್ನು, ವೈಢೂರ್ಯವನ್ನು, ಬಟ್ಟೆಯನ್ನು ನೋಡೋದಿಲ್ಲ. ನಿನ್ನ ಹೃದಯ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಅಂತ ನೋಡುವವರಾಗಿದ್ದಾರೆ. ಹಲ್ಲೆಲೂಯಾ. ಸೊ ಅವರು ಆ ಹೃದಯವನ್ನು ನೋಡಿದ ನಿಮಿತ್ತವಾಗಿ ದೇವರು ಹೇಳ್ತಾ ಇದ್ದಾರೆ, ಹಾಗಾರಲೇ ಎಲ್ಲಿಂದ ಬಂದು ಎಲ್ಲಿಗೆ ಹೋಗ್ತಾರೆ. ಯಾಕೆ ಅಂದರೆ ಅಲ್ಲಿ ಕೇಳ್ತಾ ಇದ್ದಾರೆ ಅಂದರೆ, ಹಾಗಾದ್ರೆ ಎಲ್ಲಿಂದ ಬಂದು ಎಲ್ಲಿಂದ ಹೋಗ್ತದೆ ದೇವ್ರಿಗೆ ಎಲ್ಲ ಗೊತ್ತಿದೆ. ಮತ್ತು ಯಾಕೆ ಅಲ್ಲಿ ಪ್ರಶ್ನೆ ಕೇಳುವಂತ ಅನೇಕರು ಕೇಳ್ಬೋದು. ಯಾಕೆ ಅಂದರೆ ಅವಳಿಗೆ ಎಚ್ಚರಿಕೆ ಮಾಡ್ತಾ ಇದ್ದಾರೆ, ನೀನು ಎಲ್ಲಿಂದ ಬಂದೆ, ನೀನು ಸಾರಳ ದಾಸಿಯಾಗಿ ಬಂದೆ. ಹಲ್ಲೆಲೂಯಾ. ಮೊದಲು ಇಂಥ ಪರಿಸ್ಥಿತಿ ಏನು, ಇವಾಗ ಏನು ಹೋಗ್ತಾ ಇದೆಯಾ, ಅವಳ ತಪ್ಪಿನ ಅರಿವನ್ನು ಅಲ್ಲಿ ದೇವರು ಅವಳಿಗೆ ತಿಳಿಯಪಡಿಸ್ತಾರೆ. ಯಾವಾಗ ಅವಳ ತಪ್ಪಿನ ಅರಿವು ಅವಳಿಗೆ ಉಂಟಾಯಿತು, ದೇವರು ಅವರ ಪರಿಸ್ಥಿತಿಗೆ ಉತ್ತರ ಕೊಡ್ತಾರೆ. ಏನಂದರೆ, ನಿನ್ನ ಮಗನನ್ನು ಒಳ್ಳೆ ಸಂತತಿಯಾಗಿ ನಾನು ಮಾಡ್ತೇನೆ. ಹಲ್ಲೆಲೂಯಾ. ಇವತ್ತು ಯಾರೆಲ್ಲ ಅದೇ ನೋವಲ್ಲಿ, ಅದೇ ಕಣ್ಣೀರಲ್ಲಿ, ಅದೇ ದುಃಖದಲ್ಲಿ ನನ್ನ ದೇವರು ಕೈ ಬಿಟ್ಬಿಟ್ರು, ನನ್ನ ಸ್ಥಾನವನ್ನು ಕಿತ್ಕೊಬಿಟ್ರು. ಅನೇಕರು ದೇವರ ಮೇಲೆ ಅಪವಾದಗಳು ಇರ್ತಾರೆ. ಅನೇಕ ಕ್ರೈಸ್ತರು ದೇವರು ಕಿತ್ಕೊಂಡ್ಬಿಟ್ರು, ದೇವ್ರು ಹೀಗೆ ಮಾಡಿಬಿಟ್ರು. ದೇವರು ಯಾವತ್ತೂ ಮಾಡೋದಿಲ್ಲ ರೀ. ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತರುವವರಾಗಿದ್ದಾರೆ. ನಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸುವವರಾಗಿದ್ದಾರೆ. ಮನುಷ್ಯರಾಗಿ ಮುಖವನ್ನು ನೋಡಿಯೋ ಅಥವಾ ಹಣಕಾಸನ್ನು ನೋಡಿಯೋ, ಸ್ಥಾನಮಾನವನ್ನು ನೋಡಿಯೋ ಪ್ರೀತಿ ತೋರಿಸುವವರಲ್ಲ, ನನ್ನ ಹೃದಯವನ್ನು ನೋಡಿ ಪ್ರೀತಿಸುವವರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಿನ್ನ ಹೃದಯ ಮುರಿಯಲ್ಪಟ್ಟಿದೆಯಾ, ವ್ಯಾಧಿಯಲ್ಲಿದೆಯಾ, ಕಷ್ಟದಲ್ಲಿದೆಯಾ, ಕುಟುಂಬದ ವೇದನೆಯಲ್ಲಿದೆಯಾ, ಅನೇಕರು ನಂಬಿದ್ರಿ, ನನ್ನ ಗಂಡ ಕೈಬಿಟ್ಟ, ನನ್ನ ಹೆಂಡತಿ ಕೈಬಿಟ್ಲು, ನನ್ನ ಮಕ್ಕಳು ಕೈಬಿಟ್ರು, ಮುರಿದ ಮನಸ್ಸಲ್ಲಿದ್ದೀರಾ. ಇಲ್ಲ ನಂಬಿಕೆಯಲ್ಲಿ ಬಿಸ್ನೆಸ್ಸಲ್ಲಿ ಒಬ್ಬರ ಜೊತೆಗೆ ನಾನು ಕೈ ಜೋಡಿಸಿದೆ, ಇವ್ರು ನನ್ನ ಕೈ ಬಿಟ್ಬಿಟ್ರು. ಅಯ್ಯೋ ನಾನು ನಂಬಿ ಒಂದು ಸಭೆಗೆ ಹೋದೆ, ನನ್ನ ಸೇವಕರು ನನ್ನ ಕೈ ಬಿಟ್ಬಿಟ್ರು. ಅಯ್ಯೋ ನನ್ನ ಹೆಚ್ಚಾಗಿ ಪ್ರೀತಿಸೋ ನನ್ನ ಗಂಡ ನನ್ನ ಕೈ ಬಿಟ್ಬಿಟ್ರು. ನೀವು ಅಂತ ಇರೋದಾದ್ರೆ ದೇವರು ಹೇಳ್ತಾರೆ, ನಿನ್ನ ಹೃದಯವನ್ನು ನೋಡ್ತಾ ಇದ್ದೇನೆ, ಭಯಪಡಬೇಡ. ಮನುಷ್ಯರಿನ ಪರಿಸ್ಥಿತಿನ ನೋಡ್ಬೋದು, ನಿನ್ನ ಸ್ವಭಾವನ ನೋಡ್ಬೋದು, ಬಟ್ ದೇವರು ಹೃದಯವನ್ನು ನೋಡಿ ಬದಲಾವಣೆಯನ್ನು ಕೊಡುವವರಾಗಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಯಾರೆಲ್ಲ ಇದ್ದಿರೋ, ಯಾರೆಲ್ಲ ಕಷ್ಟದಲ್ಲಿದ್ದರು, ಯಾರೆಲ್ಲ ಕಣ್ಣೀರಲ್ಲಿದ್ದರು, ನನಗೆ ಬೇರೆ ದಾರ್ಗವೇ ಇಲ್ಲ ಅಂತ ಹುಡುಕ್ತಾ ಇದ್ರೆ ದೇವರು ಹೇಳ್ತಾರೆ, ಭಯಪಡಬೇಡ, ನಾನು ಇದ್ದೀನಿ. ಹಲ್ಲೆಲೂಯಾ. ಯಾಕಂದರೆ ಅತಿಯಾಗಿ ಸಾರಾಳನ್ನು ನಂಬಿದ ತನ್ನ ಗಂಡನ್ನು ಅವನಿಂದ ಜಯ ಸಿಗಲಿಲ್ಲ. ಅತಿಯಾಗಿ ನಂಬಿಕೆ ಇಟ್ಟು ತನ್ನ ದಾಸಿಯನ್ನು ತನ್ನ ಕುಟುಂಬಕ್ಕೆ, ತನ್ನ ಸ್ಥಾನಕ್ಕೆ ಕರ್ಕೊಂಬಂದರು. ಆ ದಾಸಿಯಿಂದ ಜಯ ಸಿಗಲಿಲ್ಲ. ಯಾವಾಗ ದೇವರಲ್ಲಿ ತೀರಿಸ್ಕೊಂಡು ದೇವರು ಹೇಳ್ತಾರೆ, ನಿನಗೆ ನಾನು ನ್ಯಾಯ ಕೊಡ್ತೀನಿ. ಹಲ್ಲೆಲೂಯಾ. ಇವತ್ತು ನಿನ್ನ ಪರಿಸ್ಥಿತಿಯಲ್ಲಿ ನೀನು ಏನೆಲ್ಲ ನಂಬಿದ್ದು, ಏನೆಲ್ಲ ಮಾಡಿದೋ, ಈ ಸಮಯದಲ್ಲಿ ನಾವು ಮರೆಯೋಣ. ದೇವರೇ ನೇಲನ ದೇವರ ಒಂದು ಕ್ಷಣ, ಸ್ವಾಮಿ ಹೌದು, ನಾನು ಲೋಕವನ್ನು, ಲೋಕದ ಸ್ಥಾನಮಾನವನ್ನು, ನನ್ನ ಸ್ಥಾನವನ್ನು, ನನ್ನ ವೈಢೂರ್ಯವನ್ನು, ನನ್ನ ವಿಷಯಗಳನ್ನ ನೋಡಿ ನಾನು ಅದ ಕಡೆ ಹಾತ್ಕೊಂಡಿದ್ದೆ ಸ್ವಾಮಿ, ದಯವಿಟ್ಟು ನನ್ನ ಕ್ಷಮಿಸು. ಇವತ್ತು ನನ್ನ ತಪ್ಪು ನನಗೆ
ಅರಿವಾಗಿದೆ, ನನ್ನ ಹೃದಯ ಮುರಿದ ಹೃದಯವಾಗಿ ನಾನು ನಿನಗೆ ಸಮರ್ಪಿಸ್ತಾ ಅಂತ ಹೇಳ್ಬೋದಾದರೆ ದೇವರು ನಿನ್ನ ಪರಿಸ್ಥಿತಿಗಳ ಈ ಕ್ಷಣದಲ್ಲಿ ಬದಲಾಯಿಸುವವರಾಗಿದ್ದಾರೆ. ನಾವು ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಈ ಸಮಯದಲ್ಲಿ. ಥ್ಯಾಂಕ್ ಯು ಲಾರ್ಡ್ ಕರ್ತನೆ. ಯಾರೆಲ್ಲ ಸ್ವಾಮಿ ವಿಡಿಯೋವನ್ನು ನೋಡ್ತಾ ಇದ್ದಾರೋ, ಯಾರೆಲ್ಲ ಕರ್ತನೆ ಮುರಿದ ಹೃದಯವುಳ್ಳವರಾಗಿ ಸ್ವಾಮಿ ನನ್ನ ಜೀವಿತ ಮುಗೀತು, ನನ್ನ ಏನು ಮಾಡಲಿ ಅಂತ ಥ್ಯಾಂಕ್ ಯು ಲಾರ್ಡ್. ಅನೇಕರು ಈ ವಿಡಿಯೋ ನೋಡ್ತಾ ಇರೋರಿಗೆ ದೇವರು ಹೇಳ್ತಾ ಇದ್ದಾರೆ, ನನಗೆ ಮುಗೀತು, ನಾನು ಇನ್ನೇನು ಮರಣವನ್ನು ಬಯಸ್ತಾ ಇದ್ದಾರೆ ಅನೇಕರು. ನಾನು ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತೀನಿ, ನಾನು ಬದುಕಬೇಡ ದೇವರೇ, ನನ್ನ ಜೀವನ ತೆಗೆದುಕೋ ಅಂತ ಹೇಳ್ತಾ ಇದ್ದೀರಾ. ದೇವರು ಹೇಳ್ತಾ ಇದ್ದಾರೆ, ನೀನು ಭಯಪಡಬೇಡ, ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸುವವನಾಗಿದ್ದೇನೆ. ಈ ಒಂದು ಕ್ಷಣ ಸಾಕು, ದೇವರು ಒಂದು ಮನಸ್ಸು, ಒಂದು ಮಾತು ಸಾಕು ನಿನ್ನ ಜೀವಿತವನ್ನು ಬದಲಾಯಿಸೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ 3ನೇ ವಚನ ಇರುತ್ತೆ, ದೇವರ ಒಂದು ಮಾತಿಗೆ ಬೆಳಕು ಉಂಟಾಯಿತು ಅಂತ. ಇವತ್ತು ನನ್ನ ಹೃದಯವನ್ನು ನೋಡುವ ಆತನು ನಿನ್ನ ಜೀವಿತದಲ್ಲಿ ಒಂದು ಮಾತನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ನಿನ್ನ ಜೀವಿತದಲ್ಲಿ ಒಂದು ಬೆಳಕು ಉಂಟಾಗಲಿಕ್ಕೆ ಇದೆ. ಆ ಬೆಳಕು ನಿನ್ನ ಸಂತತಿಯನ್ನು, ನಿನ್ನ ಜೀವಿತವನ್ನು, ನಿನ್ನ ಭವಿಷ್ಯವನ್ನು ಬದಲಾಯಿಸುವಂಥದ್ದಾಗಿದೆ. ಮನ ಮುರಿದವರಾಗಿ ನಿನ್ನ ದೇವರ ಹತ್ರ ಒಪ್ಪಿಸಿಕೊಡ್ತಾ ಇದೆಯಾ, ಕಣ್ಣೀರಿಂದ ಒಪ್ಪಿಸಿಕೊಡ್ತಾ ಇದೆಯಾ, ಕೈ ಬಿಡವಲ್ಪಟ್ಟವಳಾಗಿ ಕೈ ಬಿಡವಲ್ಪಟ್ಟವನಾಗಿ ಈ ಸಮಯದಲ್ಲಿ ಒಪ್ಪಿಸಿಕೊಡ್ತಾ ಇದೆಯಾ. ನಿನ್ನ ಪರಿಸ್ಥಿತಿಯನ್ನು ನೋಡುವ ದೇವನು, ಅಂತರಂಗದಲ್ಲಿ ನಡೆಯುವಂಥದ್ದು ನೋಡುವ ದೇವನು ನಿನ್ನ ಪರಿಸ್ಥಿತಿಗಳು ಬದಲಾಯಿಸುವವನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್ ಕರ್ತನೆ. ನಿನ್ನ ಪ್ರಸನ್ನತೆ ಇವರ ಮೇಲೆ ಬರ್ತಾ ಇರೋದಕ್ಕಾಗಿ ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಅದೇ ರೀತಿಯಾಗಿ ನಾವು ಐಶಾಯ 66ರಲ್ಲಿ 2ನೇ ವಚನ ನೋಡುವುದಾದರೆ, ದೀನರು, ಮನ ಮುರಿಯಲ್ಪಟ್ಟವರು, ದೇವರ ವಾಕ್ಯಕ್ಕೆ ಭಯಪಡುವವರನ್ನು ದೇವರು ಸಂತೈಸ್ತಾರೆ ಅಂತ ಹೇಳ್ತಾರೆ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಲಾರ್ಡ್. ನೀನು ಮನ ಮುರಿದವರಾಗಿ ದೇವರಲ್ಲಿ ಒಪ್ಪಿಸಿಕೊಡುವುದಾದರೆ ದೇವರ ಕರಗಳನ್ನು ಸಂತೈಸುವುದಾಗಿದೆ. ಥ್ಯಾಂಕ್ ಯು ಲಾರ್ಡ್ ಕರ್ತನೆ. ಏಸಪ್ಪ, ಯಾರೆಲ್ಲ ಕರ್ತನೆ ಸ್ವಾಮಿ ಈ ಹೋರಾಟದಲ್ಲಿ, ನೋವಲ್ಲಿ, ಕಣ್ಣೀರಲ್ಲಿ, ದುಃಖದಲ್ಲಿದ್ದಾರೆ ಸ್ವಾಮಿ, ಅವರ ಪ್ರತಿಯೊಬ್ಬರ ಪರಿಸ್ಥಿತಿಗಳು ಯೇಸು ನಾಮದಲ್ಲಿ ಬದಲಾಗ್ಲಿಕ್ಕೆ ರಾಜ. ಅವ್ರ ವಿರೋಧವಾಗಿ ಸೈತಾನ ಎಲ್ಲ ಆಲೋಚನೆಗೆ ಬಲಗಳು ಮುರಿಯಲ್ಪಡ್ಲಿಕ್ಕೆ ಸ್ವಾಮಿ. ಅಪ್ಪ, ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಯೇಸುವಿನ ನಾಮದಲ್ಲಿ ತಂದೆ ರಚನೆ. ಆಮೆನ್.